ಈ ಪ್ರಕರಣದ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಡೀ ಹೋರಾಟದ ಮುಂಚೂಣಿಯನ್ನು ತೆಗೆದುಕೊಂಡಿರ್ತಕ್ಕಂಥ ವಸಂತ ಗಿಳಿಯಾರ್ ಅವರಿದ್ದಾರೆ. ವಸಂತ ಗಿಳಿಯಾರ್ ಅವರೇ ನಮಸ್ತೆ. ನಮಸ್ಕಾರ. ಇವತ್ತು ಕೋರ್ಟ್ ಹಾಲ್ ನಂಬರ್ 14ರಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದೆ ನಡೆದಂತ ಪ್ರೊಸೀಡಿಂಗ್ಸ್ ಅನ್ನು ತಾವು ಗಮನಿಸಿದಿರಿ ಅನ್ಕೊಳ್ತೇನೆ ನಾನು. ಗಮನಿಸಿದ್ದೀನಿ, ಆದ್ರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಗೆ ನಂದು ಆಕ್ಷೇಪ ಇದೆ. ಓಕೆ. ಇಡೀ ಹೋರಾಟದ ಮುಂಚೂಣಿ ಏನಿಲ್ಲ, ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದವರು. ಸ್ಪೆಷಲಿ ಹೇಳ್ಬೇಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಮ್ಮ ರಾಕೇಶ್ ಶೆಟ್ರು ಇದನ್ನ ಲೀಡ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಖಂಡಿತ ನೀವು ಮಾಡಿದಿರಿ, ಜಿತೇಂದ್ರ ಎಲ್ರು ಮಾಡಿದ್ದಾರೆ, ತುಂಬಾ ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಬಿಡಿ, ಆ ಸಬ್ಜೆಕ್ಟ್ ಗೆ ಹೋಗೋದ್ ಬೇಡ. ಇವತ್ತಿನ ಸಬ್ಜೆಕ್ಟ್ ನೀವು ಕೇಳಿದ ಪ್ರಶ್ನೆಗೆ ಶ್ಯಾಮ್ ಸರ್, ಬಹಳ ಸಂಕಟ ಮತ್ತು ಬಹಳ ನನಗೆ ಅಂದ್ರೆ ಇದು ಎಂತ ಒಂದು ಪರಿಸ್ಥಿತಿ, ಜನ ದಂಗೆ ಏಳುವಂತ ಪರಿಸ್ಥಿತಿ ಇವತ್ತು. ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅಂತ ಹೇಳಿದೆ ಕೋರ್ಟ್ ಅಲ್ಲೇ. SIT ಅವರು ಹೇಳಿದ್ದಾರೆ. ಹೌದು, ಇಷ್ಟು ದಿವಸ ಯಾರು SIT ಮೂಲಗಳ ಮಾಹಿತಿ, SIT ಇಂದ ಅಲ್ಲಿಂದ ಮಾಹಿತಿ, ಕುಡ್ಲ ಗಾಂಪನ ಮಾಹಿತಿ ಬಿಟ್ರೆ ಏನು ಮಾಹಿತಿ ಅಂದ್ರೆ ಮೀಡಿಯಾದಲ್ಲಿ ಬರ್ತಾ ಇತ್ತು. ಅದಕ್ಕೆ ಅಧಿಕೃತತೆಯ ಸೀಲ್ ಇರ್ಲಿಲ್ಲ. ಇವತ್ತು ಅಧಿಕೃತ ಮಾಹಿತಿ SIT ಇದು. ಇವತ್ತು ಅಧಿಕೃತತೆಯ ಸೀಲ್ ಇದೆ. ಇವತ್ತು SIT ಬಹಳ ಸ್ಪಷ್ಟವಾಗಿ ಕೋರ್ಟ್ ನಲ್ಲಿ SIT ಯ ವಕೀಲರು ಹೇಳಿದ್ದಾರೆ ಎಲ್ಲವೂ ಸುಳ್ಳು. ವಿಠಲ ತಂದಿರುವ ಬುರುಡೆ ಕೂಡ ಅದು ಗಂಡಸಿನದ್ದು ಅಂತ ಹೇಳಿ. ಹಾಗಿದ್ರೆ ಏನ್ ಮಾಡ್ಬೇಕು ಹೇಳಿ ಇವ್ರಿಗೆ? ಇವರಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಕೇಳೋದ್ ನಾನು. ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸ್ಕೊಂಡು ದಿನೇ ದಿನೇ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಾರಲ್ಲ, ಇವ್ರಿಗೆ ಯಾವ್ದ್ರಲ್ಲಿ ಹೊಡಿಬೇಕು? ಅಲ್ಲ, ಇವತ್ತು ಅರ್ಜಿದಾರರ ಪರ ಇದ್ದಂತ ವಕೀಲರು ಹೇಳ್ತಾರೆ, ಕೋಸ್ಲಾ ಅವರು ತುಂಬಾ ಸೀನಿಯರ್ ಅಡ್ವೊಕೇಟ್, ಇನ್ನೂ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ, ನಾವು ಕೊಡ್ತೇವೆ ಅಂತ ಹೇಳಿ ಇವತ್ತು ಕೇಸ್ ಅರ್ಜನ್ ಆಗತ್ತೆ. ನೋಡಿ, ಅವ್ರ ಹತ್ರ ಯಾವ ಈಗ 5 ಲಕ್ಷ ರೂಪಾಯಿ ಫೀಸ್ ಅನ್ನ ಕೊಡುವಂತಹ ವಕೀಲರನ್ನ ನೇಮಕ ಮಾಡ್ಕೊಂಡು ಇವ್ರು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾ ಇದ್ದಾರೆ ನೋಡಿ? ಇಂಟರ್ನ್ಯಾಷನಲ್ ಲೆವೆಲ್ ನ ಲೆಫ್ಟಿಸ್ಟ್ ಗಳನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡಿಸ್ತಾರೆ. ಸೌಜನ್ಯ ಅನ್ನೋದು ಮುಗಿದು ಹೋದ ಅಧ್ಯಾಯ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕಾದದ್ದು ಕೋರ್ಟಿನ ಮೆಟ್ಟಿಲಲ್ಲಿ, ಬೀದಿ ಹೋರಾಟದಲ್ಲಿ ಅಲ್ಲ. ಸುಮ್ಮನೆ ಆ ಎಮೋಷನ್ ಅನ್ನು ತಗೊಂಡು ಬಂದು ಜನರನ್ನ ಒಂದು ಭ್ರಮೆಗೆ ದೂಡ್ತಾ ಇದ್ದಾರೆ. ಸೌಜನ್ಯ ಅದು ಮುಗಿದೋದಂತ ಸಬ್ಜೆಕ್ಟ್. ಈಗ ಇವರು ಅನನ್ಯ ಭಟ್ ಅಂತೇಳಿ ಒಂದು ಸುಳ್ಳು ಪ್ರಕರಣವನ್ನ ಕಟ್ಟಿ 59 ವರ್ಷದ ಹೆಂಗಸು ಇಡೀ ಧಾರ್ಮಿಕ ಕ್ಷೇತ್ರದ ಮೇಲೆ, ಇಡೀ ಕರಾವಳಿ, ಅದು ಇಡೀ ಪ್ರಪಂಚದ ಜನರ ಮೇಲೆ ಒಂದು ಭಾವನಾತ್ಮಕವಾಗಿ ಆಟ ಆಡಿದ್ಲಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಅದು ಕೂಡ ಪ್ರಸ್ತಾಪ ಆಯ್ತು ಇವತ್ತು ಕೋರ್ಟ್ ಅಲ್ಲಿ. ಎಲ್ಲವೂ ಕೂಡ ಸುಳ್ಳು ಸರ್, ಎಲ್ಲವೂ ಕೂಡ. ಚಿನ್ನಯ್ಯ ಸುಳ್ಳು, ಸುಜಾತಾ ಭಟ್ ಸುಳ್ಳು, ಅನನ್ಯ ಭಟ್ ಸುಳ್ಳು, ವಿಠಲ ಸುಳ್ಳು, ಬುರುಡೆ ಸುಳ್ಳು, ಅಗಿಯೋದು ಸುಳ್ಳು, ಮತ್ತಾಗಿಬೇಕಂತ ಹೇಳ್ತಾರೆ. ಎಲ್ಲಿ ಧರ್ಮಸ್ಥಳದ ಗರ್ಭಗುಡಿನ ಆಗಿಬೇಕಾ ಇವ್ರಿಗೆ? ಏನ್ ಯಾರು ಹೇಳೋರ್ ಕೇಳೋರ್ ಇಲ್ವ ಇದ್ರಲ್ಲಿ, ಈ ವ್ಯವಸ್ಥೆಯಲ್ಲಿ? ಜನ ಇನ್ನು ಬೀದಿಗಿಳಿದು ಹೊಡಿತಾರೆ ಇವರಿಗೆ. ಶ್ಯಾಮ್ ಭಟ್ರ ನಿಮ್ ಚಾನಲ್ ಅಲ್ಲಿ ಹಿಂದೊಮ್ಮೆ ಇದೇ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಆಕ್ಷೇಪ ಹಾಕಿದ್ದಾರೆ. ಆದ್ರೆ ಜನರ ಸಹನೆಯ ಕಟ್ಟೆ ಹೊಡಿತಾ ಇದೆ. ಬೀದಿಗಿಳಿದು ಸಿಕ್ಕಲ್ಲಿ ಹೊಡಿತಾರೆ ಇವ್ರಿಗೆ ಇನ್ನು ಇದನ್ನ ಮಾಡಿದ್ರೆ. ಓಕೆ, ಅಂದ್ರೆ ಇದು ವ್ಯವಸ್ಥಿತ ಷಡ್ಯಂತರ ಅಂತ ಹೇಳುವಂತದ್ದು ಇವತ್ತು ಬಯಲಾಗಿದೆ ಅಂತ ಹೇಳ್ತೀರಿ ತಾವು? ಸರ್, ವ್ಯವಸ್ಥಿತವಾದ ಷಡ್ಯಂತ್ರ ಎನ್ನುವುದಕ್ಕೆ ಇವತ್ತು ಹೈಕೋರ್ಟಿನಲ್ಲಿ ಅಧಿಕೃತವಾದ ಮುದ್ರೆ ಬಿದ್ದಿದೆ. ಓಕೆ, ಈಗ ವಾಟ್ ನೆಕ್ಸ್ಟ್ ಗಿಳಿಯಾರ್ರೆ, ವಾಟ್ ನೆಕ್ಸ್ಟ್? ಈಗ ನಮ್ಮಲ್ಲಿ ಹೋರಾಟ ಏನು? SIT ಕೊಡುವಂತ ಏನು ತೀರ್ಪು, ಅದು ಡೆವಲಪ್ ಮಾಡುವಂತ ಚಾರ್ಜ್ ಶೀಟಿನ ಮೇಲೆ ನಮ್ಮೆಲ್ಲರ ಗಮನ ಇದೆ. SIT ಯಲ್ಲಿ ಇರುವಂತ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ, ಭರವಸೆ ಇದೆ. SIT ಬಹಳ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇಲ್ಲಿ ಯಾವುದೇ ರಾಜಕೀಯವಾದಂತ ವಿಚಾರಗಳಿಗೆ ಇಲ್ಲಿ ಯಾರೂ ಕೂಡ ಅವಕಾಶಗಳನ್ನು ಕೊಡಬಾರದು. ಈಗ ಬಿಜೆಪಿಯ ಹೋರಾಟ, ಅದು ಬಿಜೆಪಿಯದ್ದು. ಕಾಂಗ್ರೆಸ್ನ ಏನು ಆಕ್ಷೇಪ ಕಾಂಗ್ರೆಸ್ನದ್ದು. ಕಾಂಗ್ರೆಸ್ನ ಪಕ್ಷದ ಪ್ರಿಯಾಂಕ ಖರ್ಗೆ ಅವರು ಹೇಳುವಂತದ್ದು ಅವರು ವೈಯಕ್ತಿಕವಾದ ಹೇಳಿಕೆಗಳು. SIT ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಕೂಡ SIT ಬಹಳ ಪಾರದರ್ಶಕವಾಗಿ ತನಿಖೆ ಮಾಡ್ತದೆ. ಧರ್ಮಸ್ಥಳದ ಮೇಲೆ ಬಂದಂತಹ ಏನು ಆ ಮಸಿ ಎರಚುವ ಪ್ರಯತ್ನಕ್ಕೆ ನಾವು SIT ಅನ್ನ ರಚನೆ ಮಾಡಿದೀವಿ, ಅದರಿಂದ ಎಲ್ಲವೂ ಕೂಡ ಸರಿ ಆಗ್ತದೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಹಾಗಾಗಿ SIT ಕೊಡುವ ತೀರ್ಪಿನ ಮೇಲೆ ನನಗಂತೂ ವೈಯಕ್ತಿಕವಾಗಿ ವಿಶ್ವಾಸ ಇದೆ. ಖಂಡಿತ ಇವರು ಎಲ್ಲರದ್ದು ಬಣ್ಣ ಬಯಲಾಗತ್ತೆ, ಸತ್ಯ ಅನಾವರಣ ಆಗತ್ತೆ, ಸತ್ಯ ಏನು ಅನ್ನೋದು ಜಗಜ್ಜಾಹೀರಾಗತ್ತೆ. ಆ ದಿನಗಳಿಗೋಸ್ಕರ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನನ್ನ ಅನಿಸಿಕೆ ಅಥವಾ ನನ್ನ ಹೇಳಿಕೆ ಬಹಳ ಸ್ಪಷ್ಟ ಇದೆ. ವಿಜಯದಶಮಿ, ಮಹಿಷ ಮರ್ದನ ಆದಂತ ದಿನ ಅದು ವಿಜಯದಶಮಿ. ರಾಮ ದಿಗ್ವಿಜಯವನ್ನ ಸಾಧಿಸಿ ರಾವಣನನ್ನ ಅಂತ್ಯ ಮಾಡಿದಂತ ದಿವಸ ವಿಜಯದಶಮಿಗೆ ಬಹಳ ದೊಡ್ಡ ಮಹತ್ವ ಇದೆ ನಮ್ಮಲ್ಲಿ. ವಿಜಯದಶಮಿಯ ಒಳಗಡೆ ಮಹಿಷ ಮರ್ದನ ಆಗಿಯೇ ಆಗ್ತದೆ. ಓಕೆ, ಎಸ್ ವಸಂತ ಗಿಳಿಯಾರ್ರೆ, ಧನ್ಯವಾದಗಳು. ಥ್ಯಾಂಕ್ ಯು.
ಇದಿಷ್ಟು ವಸಂತ ಗಿಳಿಯಾರ್ ಅವರ ಮಾತುಗಳಾದ್ರೆ